ಎಚ್ಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬ್ರೂಕ್ಫೀಲ್ಡ್ನಲ್ಲಿರುವಂತಹ 7 ಹಿಲ್ಸ್ ಶ್ರೀ ಸಾಯಿ ಎನ್ನುವಂತಹ ಕೋ ಲಿವಿಂಗ್ ಪಿಜಿಯಲ್ಲಿ ಸಿಲಿಂಡರ್ ಸ್ಫೋಟವಾಗಿ ಓರ್ವ ಸಾವನ್ನಪ್ಪಿದ್ದು ಮೂವರು ಗಂಭೀರವಾಗಿ ಗಾಯಗೊಂಡು ಸ್ಥಳೀಯ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿರುವಂಥದ್ದು. ಅಂದರೆ ಇವತ್ತು ಸಂಜೆ 6 ಗಂಟೆ ಸುಮಾರಿಗೆ ನಡೆದಂಥ ಘಟನೆ ಇದು. ಅಂದರೆ ಈ ಪಿಜಿಯ ಒಂದು ಕೆಳಮಹಡಿ ಏನಿದೆ ಏನು ಗಮನಿಸಿರ್ಬೋದು, 7 ಹಿಲ್ಸ್ ಸಾಯಿ ಕೋ ಲಿವಿಂಗ್ ಪಿಜಿ ಅಂತ ಹೇಳಿ. ಈ ಪಿಜಿಯ ನೆಲಮಹಡಿಯನ್ನು ಗಮನಿಸ್ತಾ ಇದ್ರೆ ಇಲ್ಲಿ ಕಿಚನ್ ಇರುತ್ತೆ, ಜೊತೆಗೆ ಪಿಜಿನಲ್ಲಿದ್ದಂತಹ ಅಂದರೆ ಇಲ್ಲಿರುವಂತಹ ಜನರೆಲ್ಲರೂ ಕೂಡ ಕೆಳಭಾಗದಲ್ಲಿ ಬಂದು ಊಟವನ್ನು ಮಾಡುವಂಥದ್ದು ಇರ್ಬೋದು, ಇಲ್ಲೇ ಊಟ ತಯಾರಾಗುವಂಥ ಕೆಲಸ ಕೂಡ ಆಗುತ್ತೆ. ಆದರೆ ಸಂಜೆ 6 ಗಂಟೆ ಸುಮಾರಿಗೆ ಲೀಕೇಜ್ನಿಂದಾಗಿ ಸಿಲಿಂಡರ್ ಲೀಕೇಜ್ನಿಂದಾಗಿ ಸ್ಫೋಟ ಸಂಭವಿಸಿರುವಂಥದ್ದು. ಈ ವೇಳೆಯಲ್ಲಿ ಒಳಗಡೆ ಕೆಲಸ ಮಾಡ್ತಿದ್ದಂತಹ ಅರವಿಂದ್ ಎಂಬ 23 ವರ್ಷದ ಯುವಕ ಮೃತಪಟ್ಟಿದ್ರೆ, ವೆಂಕಟೇಶ್, ದೇವಿ ಹಾಗೆಯೇ ವಿಶಾಲ್ ಎನ್ನುವಂತಹ ಮೂವರು ಗಾಯಗೊಂಡಿರುವಂಥದ್ದು. ಅದರಲ್ಲಿ ವೆಂಕಟೇಶ್ಗೆ ಒಂದು ಗಂಭೀರವಾದಂತಹ ಗಾಯ ಆಗಿರುವಂಥದ್ದು, 50% ಸುಟ್ಟ ಗಾಯ ಆಗಿದ್ದು ಅವರ ಒಂದು ಸ್ಥಿತಿ ಸದ್ಯಕ್ಕೆ ಚಿಂತಾಜನಕವಾಗಿದೆ ಅಂತ ಹೇಳಿ ಪೊಲೀಸರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಗಾಯಾಳುಗಳನ್ನ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದೆ. ಮೃತ ಏನು ಅರವಿಂದ್ ಇದ್ದಾನೆ ಆತನ ಮೃತದೇಹ ಇನ್ನೂ ಕೂಡ ಇಲ್ಲೇ ಇರುವಂಥದ್ದು. ಅದನ್ನ ಶಿಫ್ಟ್ ಮಾಡೋದಕ್ಕೂ ಕೂಡ ಪೊಲೀಸರು ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಈಗಾಗಲೇ ಎಚ್ಎಲ್ ಠಾಣೆಯ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು. ಅದ್ರ ಜೊತೆಗೆ ಪಿಜಿಯಲ್ಲಿ ವಾಸ ಇದ್ದಂತಹ ಅಷ್ಟೂ ಜನರು ಏನಿದ್ದಾರೆ ಅವರೆಲ್ಲರನ್ನೂ ಕೂಡ ಪಿಜಿಯಿಂದ ಹೊರಗಡೆ ಕಳಿಸಲಾಗಿದೆ. ಜೊತೆಗೆ ಇಲ್ಲಿ ವಿದ್ಯುತ್ ಸಂಪರ್ಕ ಏನು ಕಲ್ಪಿಸಲಾಗಿತ್ತು, ಆ ವಿದ್ಯುತ್ ಸಂಪರ್ಕವನ್ನು ಕೂಡ ಸದ್ಯಕ್ಕೆ ಕಡಿತ ಮಾಡಲಾಗಿರುವಂಥದ್ದು. ಹಾಗಾಗಿ ಪೊಲೀಸರು ಈಗ ಇಲ್ಲಿ ಸೇರಿರುವಂತಹ ಜನರಿದ್ದಾರೆ ಅವರೆಲ್ಲರನ್ನೂ ಕೂಡ ಚದುರಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಈ ಸಿಲಿಂಡರ್ ಸ್ಫೋಟಕ್ಕೆ ಏನು ಕಾರಣ ಅನ್ನುವಂತಹ ನಿಟ್ಟಿನಲ್ಲಿ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಗಮನಿಸ್ತಾ ಇರಬಹುದು, ಸ್ಥಳದಲ್ಲಿ ಈಗಾಗಲೇ ಎಚ್ಎಲ್ ಠಾಣೆ ಇನ್ಸ್ಪೆಕ್ಟರ್ ಅಜರುದ್ದೀನ್ ಹಾಗೆಯೇ ಎಸಿಪಿ ಅವರು ಕೂಡ ಭೇಟಿಯನ್ನು ಕೊಟ್ಟಿರುವಂಥದ್ದು. ಹಾಗೆಯೇ ಡಿಸಿಪಿ ಅವರು ಕೂಡ ಭೇಟಿಯನ್ನು ಕೊಟ್ಟು ಇಲ್ಲಿ ಪರಿಶೀಲನೆ ಮಾಡಿ ಸದ್ಯಕ್ಕೆ ತೇಳಿರುವಂಥದ್ದು. ಅಂದ್ರೆ ಎಕ್ಸಾಕ್ಟ್ ಆಗಿ ಈ ರೀತಿಯಾಗಿ ಸಿಲಿಂಡರ್ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನು ಕೈಗೊಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು. ಎಚ್ಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬ್ರೂಕ್ಫೀಲ್ಡ್ನಲ್ಲಿರುವಂತಹ 7 ಹಿಲ್ಸ್ ಶ್ರೀ ಸಾಯಿ ಎನ್ನುವಂತಹ ಕೋ ಲಿವಿಂಗ್ ಪಿಜಿಯಲ್ಲಿ ಸಿಲಿಂಡರ್ ಸ್ಫೋಟವಾಗಿ ಓರ್ವ ಸಾವನ್ನಪ್ಪಿದ್ದು ಮೂವರು ಗಂಭೀರವಾಗಿ ಗಾಯಗೊಂಡು ಸ್ಥಳೀಯ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿರುವಂಥದ್ದು. ಅಂದರೆ ಇವತ್ತು ಸಂಜೆ 6 ಗಂಟೆ ಸುಮಾರಿಗೆ ನಡೆದಂಥ ಘಟನೆ ಇದು. ಅಂದರೆ ಈ ಪಿಜಿಯ ಒಂದು ಕೆಳಮಹಡಿ ಏನಿದೆ ಏನು ಗಮನಿಸಿರ್ಬೋದು, 7 ಹಿಲ್ಸ್ ಸಾಯಿ ಕೋ ಲಿವಿಂಗ್ ಪಿಜಿ ಅಂತ ಹೇಳಿ. ಈ ಪಿಜಿಯ ನೆಲಮಹಡಿಯನ್ನು ಗಮನಿಸ್ತಾ ಇದ್ರೆ ಇಲ್ಲಿ ಕಿಚನ್ ಇರುತ್ತೆ, ಜೊತೆಗೆ ಪಿಜಿನಲ್ಲಿದ್ದಂತಹ ಅಂದರೆ ಇಲ್ಲಿರುವಂತಹ ಜನರೆಲ್ಲರೂ ಕೂಡ ಕೆಳಭಾಗದಲ್ಲಿ ಬಂದು ಊಟವನ್ನು ಮಾಡುವಂಥದ್ದು ಇರ್ಬೋದು, ಇಲ್ಲೇ ಊಟ ತಯಾರಾಗುವಂಥ ಕೆಲಸ ಕೂಡ ಆಗುತ್ತೆ. ಆದರೆ ಸಂಜೆ 6 ಗಂಟೆ ಸುಮಾರಿಗೆ ಲೀಕೇಜ್ನಿಂದಾಗಿ ಸಿಲಿಂಡರ್ ಲೀಕೇಜ್ನಿಂದಾಗಿ ಸ್ಫೋಟ ಸಂಭವಿಸಿರುವಂಥದ್ದು. ಈ ವೇಳೆಯಲ್ಲಿ ಒಳಗಡೆ ಕೆಲಸ ಮಾಡ್ತಿದ್ದಂತಹ ಅರವಿಂದ್ ಎಂಬ 23 ವರ್ಷದ ಯುವಕ ಮೃತಪಟ್ಟಿದ್ರೆ, ವೆಂಕಟೇಶ್, ದೇವಿ ಹಾಗೆಯೇ ವಿಶಾಲ್ ಎನ್ನುವಂತಹ ಮೂವರು ಗಾಯಗೊಂಡಿರುವಂಥದ್ದು. ಅದರಲ್ಲಿ ವೆಂಕಟೇಶ್ಗೆ ಒಂದು ಗಂಭೀರವಾದಂತಹ ಗಾಯ ಆಗಿರುವಂಥದ್ದು, 50% ಸುಟ್ಟ ಗಾಯ ಆಗಿದ್ದು ಅವರ ಒಂದು ಸ್ಥಿತಿ ಸದ್ಯಕ್ಕೆ ಚಿಂತಾಜನಕವಾಗಿದೆ ಅಂತ ಹೇಳಿ ಪೊಲೀಸರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಗಾಯಾಳುಗಳನ್ನ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದೆ. ಮೃತ ಏನು ಅರವಿಂದ್ ಇದ್ದಾನೆ ಆತನ ಮೃತದೇಹ ಇನ್ನೂ ಕೂಡ ಇಲ್ಲೇ ಇರುವಂಥದ್ದು. ಅದನ್ನ ಶಿಫ್ಟ್ ಮಾಡೋದಕ್ಕೂ ಕೂಡ ಪೊಲೀಸರು ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಈಗಾಗಲೇ ಎಚ್ಎಲ್ ಠಾಣೆಯ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು. ಅದ್ರ ಜೊತೆಗೆ ಪಿಜಿಯಲ್ಲಿ ವಾಸ ಇದ್ದಂತಹ ಅಷ್ಟೂ ಜನರು ಏನಿದ್ದಾರೆ ಅವರೆಲ್ಲರನ್ನೂ ಕೂಡ ಪಿಜಿಯಿಂದ ಹೊರಗಡೆ ಕಳಿಸಲಾಗಿದೆ. ಜೊತೆಗೆ ಇಲ್ಲಿ ವಿದ್ಯುತ್ ಸಂಪರ್ಕ ಏನು ಕಲ್ಪಿಸಲಾಗಿತ್ತು, ಆ ವಿದ್ಯುತ್ ಸಂಪರ್ಕವನ್ನು ಕೂಡ ಸದ್ಯಕ್ಕೆ ಕಡಿತ ಮಾಡಲಾಗಿರುವಂಥದ್ದು. ಹಾಗಾಗಿ ಪೊಲೀಸರು ಈಗ ಇಲ್ಲಿ ಸೇರಿರುವಂತಹ ಜನರಿದ್ದಾರೆ ಅವರೆಲ್ಲರನ್ನೂ ಕೂಡ ಚದುರಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಈ ಸಿಲಿಂಡರ್ ಸ್ಫೋಟಕ್ಕೆ ಏನು ಕಾರಣ ಅನ್ನುವಂತಹ ನಿಟ್ಟಿನಲ್ಲಿ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಗಮನಿಸ್ತಾ ಇರಬಹುದು, ಸ್ಥಳದಲ್ಲಿ ಈಗಾಗಲೇ ಎಚ್ಎಲ್ ಠಾಣೆ ಇನ್ಸ್ಪೆಕ್ಟರ್ ಅಜರುದ್ದೀನ್ ಹಾಗೆಯೇ ಎಸಿಪಿ ಅವರು ಕೂಡ ಭೇಟಿಯನ್ನು ಕೊಟ್ಟಿರುವಂಥದ್ದು. ಹಾಗೆಯೇ ಡಿಸಿಪಿ ಅವರು ಕೂಡ ಭೇಟಿಯನ್ನು ಕೊಟ್ಟು ಇಲ್ಲಿ ಪರಿಶೀಲನೆ ಮಾಡಿ ಸದ್ಯಕ್ಕೆ ತೇಳಿರುವಂಥದ್ದು. ಅಂದ್ರೆ ಎಕ್ಸಾಕ್ಟ್ ಆಗಿ ಈ ರೀತಿಯಾಗಿ ಸಿಲಿಂಡರ್ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನು ಕೈಗೊಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.